ನಲ್ಲಿ ಕುರ್ಚಿಗಾಗಿ ಬಡಗಳ ಮಧ್ಯೆ ಸಮರ. ಉರಿಯುವ ಬೆಂಕಿಗೆ ತುಪ್ಪ ಹಾಕಿದ್ರ ಚಂದ್ರಶೇಖರ್ ಸ್ವಾಮೀಜಿ. ಬಣಗಳ ಮಧ್ಯೆ ವಾಕ್ಸಮರ ಜೋರು. ಒಕ್ಕಲಿಗ ಸ್ವಾಮೀಜಿಯವರ ಹೇಳಿಕೆಯ ನಂತರ ಸಿದ್ದರಾಮಯ್ಯ ಬಣ ಮತ್ತು ಡಿಕೆ ಶಿವಕುಮಾರ್ ಬಣದ ನಡುವೆ ಏಟು ತಿರುಗೇಟು. ಸಿದ್ದರಾಮಯ್ಯನವರೇ ಡಿಕೆ ಶಿವಕುಮಾರನ್ನ ಸಿಎಂ ಮಾಡುವಂತೆ ಚಂದ್ರಶೇಖರ್ ಶ್ರೀಗಳ ಮುಖ್ಯಮಂತ್ರಿಗಳ ಎದುರೇ ಡಿಮಾಂಡು. ಹೈಕಮಾಂಡ್ ತೀರ್ಮಾನವೇ ಅಂತಿಮ ಎಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸ್ವಾಮೀಜಿಗಳು ಅತಿ ಉತ್ಸಾಹದಲ್ಲಿದ್ದಾರೆ ಎಂದ ಡಿಕೆ ಶಿವಕುಮಾರ್ ಸ್ವಾಮೀಜಿಗಳನ್ನು ಪರೋಕ್ಷವಾಗಿ ಟೀಕಿಸಿದ ಕೆಎನ್ ರಾಜಣ್ಣ. ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಏಕಾಏಕಿ ಕಳೆದ 3 ದಿನಗಳಿಂದ ಸಿಎಂ ಡಿಸಿಎಂ ಮಾತಿನ ಚಕಮಕಿ. ಬರೀ 5 ವರ್ಷಕ್ಕೆ ಯಾಕೆ 10 ವರ್ಷ ಸಿದ್ದರಾಮಯ್ಯ ಸಿಎಂ ಎಂದ ಕೆಎನ್ ರಾಜಣ್ಣ 2028ರ ಇಲೆಕ್ಷನ್ಗೂ ಸಿದ್ದರಾಮಯ್ಯನವರದೇ ನಾಯಕತ್ವ. ಕೆಎನ್ ರಾಜಣ್ಣ ಸ್ಪಷ್ಟ ಹೇಳಿಕೆ. ಚಂದ್ರಶೇಖರ್ ಸ್ವಾಮೀಜಿಯವರ ಹೇಳಿಕೆಯ ನಂತರ ಸಿದ್ದರಾಮಯ್ಯ ಬಣ ಮತ್ತು ಡಿಕೆ ಶಿವಕುಮಾರ್ ಬಣಗಳ ನಡುವೆ ಮಾತು ಪ್ರತಿ ಮಾತು. ದಯವಿಟ್ಟು ಎಲ್ಲರೂ ಮುಖ್ಯಮಂತ್ರಿಗಳಾಗಿ ತಮ್ಮ ತಮ್ಮ ಅಧಿಕಾರವನ್ನು ಸ್ವಾದ ಮಾಡಿದ್ದಾರೆ. ನಮ್ಮ ಡಿ ಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ ಡಿ ಕೆ ಶಿವಕುಮಾರ್ರವರಿಗೆ ಅಧಿಕಾರ ಬಿಟ್ಟುಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕಳಕಳಿ ಕೇಳ್ಕೊಳ್ತಕ್ಕಂಥ. ಯಾಕೆಂದರೆ ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಿದ್ರೆ ಮಾತ್ರ ಆಗ್ತಕ್ಕಂಥದ್ದು, ಇಲ್ಲದೇ ಇದ್ದರೆ ಆಗೋದಿಲ್ಲ. ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನೀವು ದಯವಿಟ್ಟು ಡಿ ಕೆ ಶಿವಕುಮಾರ್ರವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೆ. ಒಕ್ಕಲಿಗ ಸಮುದಾಯ ಅಂತ ಯಾಕೆ ಎಲ್ಲರೂ ಅದನ್ನೇ ಹೇಳ್ತೀರಾ? ಅವರು ಒಕ್ಕಲಿಗ ಸಮುದಾಯ ಅಂತಿಲ್ಲ, ಜನಗಳು ಪ್ರಜೆಗಳಿಗೂ ಒಳ್ಳೆಯದಾಗಲಿ ಅಂತ ಅವರು ಮನಸ್ಸಿನಲ್ಲಿರ್ತಕ್ಕಂಥದ್ದು. ಶಿವಕುಮಾರ್ ಕಷ್ಟಪಟ್ಟಿರೋದ್ರಿಂದ ಮತ್ತು ಅವರು ಎಲ್ಲ ಕಡೆ ಓಡಾಡಿ ಪಕ್ಷನ ಸಂಘಟನೆ ಮಾಡಿರೋದ್ರಿಂದ ಅವ್ರನ್ನ ಖಂಡಿತವಾಗಿ ಮಾಡಿ ಎಲ್ಲರೂ ಅನುಭವಿಸಿದಾರಲ್ವ. ಮುಖ್ಯಮಂತ್ರಿಗಳಾಗಿ ಎಲ್ಲರೂ ಅನುಭವಿಸಿ, ಇವರು ಆಗಿಲ್ಲ, ಇವ್ರು ಆಗಬೇಕು ಅಂತ ನಮ್ಮ ಅಭಿಪ್ರಾಯ. ಪಾರ್ಟಿ ಹೈಕಮಾಂಡ್ ಪಾರ್ಟಿ ಸರ್, ಇಲ್ಲಿ ಡೆಮಾಕ್ರಸಿ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ಆ ಥರ ನಡ್ಕೊಳ್ಳೋದು. ಸ್ವಾಮೀಜಿಯವರು ಉತ್ಸಾಹದಿಂದ ಹೇಳ್ತಾರೆ, ಅದೆಲ್ಲ ನಾವು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದ್ರ ಅರ್ಥ ಇಲ್ಲ. ರಾಜಕಾರಣದಲ್ಲಿ ಕೆಲವೆಲ್ಲ ಮಧ್ಯ ಕೆಲವರು ಅಭಿಮಾನಿ ಪೂರ್ವಕವಾಗಿ ಮಾತಾಡಿರ್ತಾರೆ. ನಮ್ಮ ಪಕ್ಷ ಏನ್ ತೀರ್ಮಾನ ಮಾಡ್ತದೆ ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ, ಅದು ಮುಖ್ಯ. ರಾಜಣ್ಣ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡ್ಲಿ, ನಾನು ಮಂತ್ರಿ ಬೇಕಾದ್ರೂ ಬಿಡ್ತೀನಿ, ಅದಕ್ಕೆ ಉತ್ತರ ಕೊಡ್ತೀವಿ. ಅವರು ಈ ಎಲೆಕ್ಷನ್ ಮತ್ತೆ ಮುಂದಿನ ಎಲೆಕ್ಷನ್ ಅವರೇ ಇರ್ತಾರೆ. ಮುಂದಿನ 5 ವರ್ಷ ಅವರೇ ಮುಖ್ಯಮಂತ್ರಿ. ಮುಂದಿನ 5 ವರ್ಷ ಇನ್ನು 10 ವರ್ಷ ರೀ. 5 ವರ್ಷಕ್ಕೆ ಯಾಕೆ ತೆಗಿತೀರಿ? ಆಕಾಂಕ್ಷಿ ಅಲ್ಲ. ಅಧ್ಯಕ್ಷಗಿರಿ ಹೈಕಮಾಂಡ್ ಅವ್ರು ಆಗೋದ್ರು ಆಗ್ತೀರಿ, ಮಂತ್ರಿಗಿರಿ ರಾಜೀನಾಮೆ ಕೊಡ್ತೀರಿ. ಯಾರು ಬಿಟ್ಕೊಡಕ್ ಹೋಗ್ತಾರೆ ನಡೀಲಿ, ಅವ್ರು ಕೇಳಿದ ಕ್ಷಣಕ್ಕೆ ಬಿಡಕ್ಕಾಗ್ತಿದ್ದೆ. ಈಗ ಅವ್ರ ಸ್ವಾಮಿಗಳ ಜಾಗ ಬಿಟ್ಕೊಡ್ಲಪ್ಪ, ನನಗೆ ನಾನೇ ಸ್ವಾಮಿ ಆಗ್ಬಿಡ್ತೀನಿ, ಬಿಟ್ಕೊಡ್ತಾರೆ ಕೇಳಿ. ಸುಮ್ಮನೆ ಅವೆಲ್ಲ ಆಗುವಂಥದ್ದು ಹೇಳಿದ್ರೆ ನಡೀತದೆ. ಆಗದಿರೋ ಈಗ ಸ್ವಾಮಿಗಳು ಎಸ್ ನಾಳೆಯಿಂದ ನಾನು ಬೇಕಾದ್ರೆ ಕಾವಿ ಬಟ್ಟೆ ಹಾಕೊಂಡು ತಂದು ಬಿಟ್ಕೊಡ್ತಾರಾ?
ಅವರು ಬಿಟ್ಕೊಡಲ್ಲ, ಇವರು ಬಿಟ್ಕೊಡಲ್ಲ. ನಡೀರಿ. ಸ್ವಾಮಿಗಳು ಯಾವ ಉದ್ದೇಶದಿಂದ ಹೇಳಿದ್ದಾರೆ ಅಂತನೂ ಗೊತ್ತಿಲ್ಲ. ಸದುದ್ದೇಶ ಇದೆಯೋ ದುರುದ್ದೇಶ ಇದೆಯೋ ಅದು ನನಗೆ ಗೊತ್ತಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ. ಅದು ತಪ್ಪು ಸರಿ ಅಂತಕ್ಕಂಥದ್ದನ್ನು ನಾನು ಯಾಕೆ ವ್ಯಾಖ್ಯಾನ ಮಾಡಕ್ ಹೋಗ್ಲಿ. ಸಿಎಂ ಸ್ಥಾನ ಈಗ ಖಾಲಿ ಇಲ್ಲ ಭರ್ತಿ ಮಾಡಕ್ಕೆ. ಯಾರೋ ಒಂದು ಉದಾಹರಣೆ ದೇಶದಲ್ಲಿ ಎಲ್ಲಾನ ಇದೆಯಾ? ಅಧಿಕಾರ ಬಿಟ್ಟು ಇನ್ನೊಬ್ಬರು ಬಾರಪ್ಪ ಕೂತ್ಕೊಂತ ಹೇಳಿದಂಥದ್ದು ಯಾವ್ದಾನ ಒಂದೇ ಒಂದು ಉದಾಹರಣೆ ಇದ್ರೆ ಹೇಳಿ. ಸೋನಿಯಾ ಗಾಂಧಿ ಒಬ್ಬರೇನೆ ನಾನು ಪ್ರಧಾನಮಂತ್ರಿ ಬೇಡ ಅಂತ ಹೇಳಿ ಮನಮೋಹನ್ ಸಿಂಗ್ ಮಾಡಿದ್ದಾರೆ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲ್ಲಿಗ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಅಶ್ವಥ್ ನಾರಾಯಣ್ ಬಿಜೆಪಿಯ ಮುಖ್ಯ ವಕ್ತಾರರಿದ್ದಾರೆ, ದೇವರಾಜ್ JDS ವಕ್ತಾರರಿದ್ದಾರೆ. ಕಾಂಗ್ರೆಸ್ ಈ ಚರ್ಚೆಯಿಂದ ದೂರ ಉಳಿಯುವ ನಿರ್ಧಾರಕ್ಕೆ ಬಂದಿದೆ. ಕಾಂಗ್ರೆಸ್ಸಿನ ಬಗ್ಗೆ ಮತ್ತು ಸರ್ಕಾರದಲ್ಲಿ ಆಗಬಹುದಾದ ಬದಲಾವಣೆಗಳ ಬಗೆಗಿನ ಚರ್ಚೆ ಕಾಂಗ್ರೆಸ್ನವ್ರು ನಾವು ಈ ಚರ್ಚೆಗೆ ಬರೋದಿಲ್ಲ ಅಂತಿದ್ದಾರೆ. ಪ್ರಶಾಂತಿಂದಾನೆ ಚರ್ಚೆ ಆರಂಭಿಸ್ತೀನಿ. ಪ್ರಶಾಂತ್, ಸಿಚುವೇಶನ್ ಎಲ್ಲಿಂದ ಎಲ್ಲಿಗೋ ಹೇಳಿಕೆಗಳ ಮೂಲಕ ಹೋದರೂ ಕೂಡ ಇಮಿಡಿಯೇಟಾಗಿ ಯಾವುದೇ ಬದಲಾವಣೆ ಆಗೋದಿಲ್ಲ, ಮತ್ತು ಬದಲಾವಣೆ ಯಾವಾಗ ಆದರೂ ಕೂಡ ಅದು ಸುಲಭವಾಗಿ ಆಗೋದಿಲ್ಲ. ಒಂದು ಸ್ಟ್ರೀಟ್ ಫೈಟ್ ರೀತಿಯಲ್ಲಿ ಆಗುತ್ತೆ ಅಂತ ಅನ್ಸುತ್ತೆ. ಅಜಿತ್, ಮೊದಲಿಗೆ ನನಗೆ ಈ ಮೂರು ರಾಜಕೀಯ ಪಕ್ಷಗಳ ನಾಯಕರಿಗೆ ವಕ್ತಾರರ ಮೂಲಕ ಹೇಳ ಬಯಸೋದೇನೆಂದರೆ, ನಿಮ್ಮ ಅನುಕೂಲ ಪರಿಸ್ಥಿತಿ ಇದ್ದಾಗ ನಾವು ಚರ್ಚೆಗೆ ಬರ್ತೀವಿ, ನಮ್ಮ ಪ್ರತಿಕೂಲ ಪರಿಸ್ಥಿತಿ ಇದ್ದಾಗ ನಾವು ಚರ್ಚೆಗೆ ಬರೋಲ್ಲ ಅನ್ನೋದು ಸರಿಯಲ್ಲ. ಯಾಕಂದರೆ ಚರ್ಚೆಗಳು ನಡೆಯೋದೇ ಕೆಲವರಿಗೆ ಒಂದು ಸಲ ಅನುಕೂಲ ಇರುತ್ತೆ, ಕೆಲವರಿಗೆ ಪ್ರತಿಕೂಲ ಇರುತ್ತೆ. ನಮಗೂ ಅನೇಕ ಬಾರಿ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ನಾವು ಮಾತನಾಡಬೇಕಾಗುತ್ತೆ. ಹೀಗಿರುವಾಗ ಈ ಚರ್ಚೆಗಳಿಂದ ದೂರ ಉಳಿತಕ್ಕಂಥದ್ದು, ದಿನವೂ ಬೆಳಗ್ಗೆ ಎದ್ರೆ ಡೆಮೋಕ್ರಸಿ ಬಗ್ಗೆ, ಸಂವಿಧಾನದ ಬಗ್ಗೆ, ಅದರ ಇದರ ಬಗ್ಗೆ ಪುಂಖಾನುಪುಂಖವಾಗಿ ಮಾತನಾಡ್ತಕ್ಕಂಥವ್ರು ದಯವಿಟ್ಟು ಚರ್ಚೆಗೆ ಬನ್ನಿ. ಚರ್ಚೆಗೆ ಬಂದು ನಿಮ್ಮ ವಿಷಯವನ್ನು ಇಡಿ. ಆದರೆ ಈ ದೂರ ಉಳಿಯುವ ಪ್ರವೃತ್ತಿ ಏನಿದೆ ಅಲ್ವಾ, ಕೆಲವು ಬಾರಿ BJP-ಅವ್ರದ್ದು ನೋಡ್ತೀವಿ, ನಮ್ದು ಏನಿದ್ರೆ ನಾವು ಬರೋಲ್ಲ. JDS-ನವ್ರದ್ದು ಒಂದು 15-20 ದಿನ ಚರ್ಚೆಗೆ ಬಂದಿಲ್ಲ. ಇವತ್ತು ಕಾಂಗ್ರೆಸ್ನವರು ಇದೇನು ಮಾಧ್ಯಮಗಳು ಪ್ರಶಾಂತ್ ನಾಥ್, ಅಜಿತ್ ಹನುಮಕ್ನವರು, ಇನ್ಯಾರೋ ಬಂದು KN ರಾಜಣ್ಣ ಅವರು ಹೇಳಿಕೆ ಕೊಡಿ, ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಡಿ ಅಂತ ಹೇಳಿದ್ದಲ್ಲ. ದೀಸ್ ಆರ್ ವರ್ತಮಾನದಲ್ಲಿ ನಡೀತಾ ಇರತಕ್ಕಂಥ ರಾಜಕೀಯ ಬೆಳವಣಿಗೆಗಳು. ಇದರ ಬಗ್ಗೆ ಪಾರ್ಟಿ ಏನು ಹೇಳುತ್ತೆ ಅನ್ನೋದನ್ನು ವೀಕ್ಷಕರು, ಜನ, ಮತದಾರ ಗಮನಿಸ್ತಾ ಇರ್ತಾರೆ. ನಾವು ಇಲ್ಲ, ನಮ್ಗೆ ಪ್ರತಿಕೂಲ ಪರಿಸ್ಥಿತಿ ಇದೆ, ನಾವು ಇದ್ರ ಬಗ್ಗೆ ಕಮೆಂಟ್ ಕೊಡೋಲ್ಲ. ಕಮೆಂಟ್ ಕೊಡಿ, ನಿಮ್ಗೇನು ಬೇಕು ಅದನ್ನೇ ಹೇಳಿ. ನಾವು ಪ್ರಶ್ನೆಗೆ ಉತ್ತರ ಕೊಡೋಲ್ಲ, ನಾವು ಪ್ರತಿಕೂಲ ಇದೆ ಅಂತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ನಾನು ಇಷ್ಟು ಮಾತ್ರ ಹೇಳ್ಬೋದು. ಅದು ನಿಲುವು ತೆಗೆದುಕೊಳ್ಳೋದಕ್ಕೆ ಸಾಕಷ್ಟು ಆ್ಯಂಗಲ್ಗಳಿರುವಂಥ. ಆಮೇಲೆ ಇದು ಏನೋಪ್ಪ ಕರ್ನಾಟಕದ ರಾಜಕಾರಣದಲ್ಲಿ ಮೊದಲ ಬಾರಿ ನಡೀತಾ ಇದೆ ಅಂತಕ್ಕಂಥದ್ದು ಅಲ್ಲ, ಅಥವಾ ಏನು BJP-ಯಲ್ಲಿ ನಡೆದಿಲ್ಲ, ಜನತಾದಳದಲ್ಲಿ ನಡೆದಿಲ್ಲ ಅಂತಕ್ಕಂಥ ಬೆಳವಣಿಗೆಗಳೇನು. ಪಾಲಿಟಿಕ್ಸ್ ಇರೋವರೆಗೆ ಈ ಒಳ ಜಗಳ ಇರೋದೇ. ಯಾಕಂದರೆ ಅದು ಅಧಿಕಾರ ರಾಜಕಾರಣ, ಪವರ್ ಪಾಲಿಟಿಕ್ಸ್. ಹೌದು. ನನಗನ್ಸುತ್ತೆ ಅಜಿತ್, ನೋಡಿ, ನಿನ್ನೆಗಿಂತ ಇವತ್ತು ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಏನು ಚರ್ಚೆ ಶುರುವಾಗಿತ್ತು, ಇದೊಂದು ಹೊಸ ಸ್ವರೂಪವನ್ನು ಪಡೆದುಕೊಂಡಿದೆ. ಕಾರಣ ಇಷ್ಟೇ, ಒಂದು ಜಾತಿ ಸ್ಪೆಸಿಫಿಕ್, ನಿರ್ದಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಸ್ವಾಮೀಜಿಗಳು ಕೆಂಪೇಗೌಡರ ಜಯಂತಿಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಎದುರಿಗೆ ಈ ಹೇಳಿಕೆಯನ್ನು ಕೊಟ್ಟ ನಂತರ ಇದು ಆಯಾ ಜಾತಿಗಳಲ್ಲಿ ಒಂದು ವಿಚಿತ್ರ ಚರ್ಚೆಗೆ ಕಾರಣವಾಗುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಅದು ಬರೀ ಪಾರ್ಟಿಯ ಆಂತರಿಕವಾಗಿರ್ತಕ್ಕಂಥ ವಿಷಯವಾಗಿ ಉಳಿದಿಲ್ಲ. ಇವತ್ತು ಚಂದ್ರಶೇಖರ್ ಸ್ವಾಮೀಜಿ ಭಾಳ ಏನೋ ಪೊಲಿಟಿಕಲಿ ಪವರ್ಫುಲ್, ಅವರ ಜಾತಿಯಲ್ಲಿ ಪವರ್ಫುಲ್ ಅಂತಕ್ಕಂಥದ್ದಿಲ್ಲ. ಬಟ್ ಅವರ ಮಾತಿಗೆ ಒಂದು ರಿವರ್ಬರೇಟಿಂಗ್ ಕೆಪಾಸಿಟಿ ಇದೆ, ಅವರ ಮಾತಿಗೆ ಅದು ಪ್ರತಿಧ್ವನಿಸುವ ಕೆಪಾಸಿಟಿ ಇದೆ. ಅದಕ್ಕಾಗಿ ಇವತ್ತಿಷ್ಟು ಚರ್ಚೆ ನಡೆದಿದೆ. ನನಗನ್ಸುತ್ತೆ ಅಜಿತ್, ಇವತ್ತಿನ ಚಂದ್ರಶೇಖರ್ ಸ್ವಾಮೀಜಿಗಳ ಮಾತು, ಅದಕ್ಕೆ KN ರಾಜಣ್ಣ ಕೊಟ್ಟಿರ್ತಕ್ಕಂಥ ಉತ್ತರ, ಮತ್ತು ಆ ಮಾತನಾಡಿದಾಗ ಸಿದ್ದರಾಮಯ್ಯನವರು ಅಲ್ಲೇ ಕುಳಿತಿದ್ದಾಗ ಅವರ ಮುಖದ ಮೇಲಿದ್ದ, ನಾನು ಅದನ್ನು ಸಿಟ್ಟು ಅಂತ ಹೇಳಲ್ಲ, ಅದು ಒಂದು ವಿಚಿತ್ರ ಮೌನದಲ್ಲಿ ಅವರು ಕುಳಿತುಕೊಂಡಿದ್ರು. ಅದು ನನಗನ್ಸುತ್ತೆ ಕರ್ನಾಟಕದ ಮುಂದಿನ ರಾಜಕಾರಣ. ಇದು ನೋಡಿ, ಪ್ಯಾನ್ ಆ ಕ್ಯಾಮ್ರಾಮನ್ಗೆ ನಾನು ಅಂಜನ್ ಮೂರ್ತಿನ ಹೌದು, ಆ ಕ್ಯಾಮ್ರಾಮನ್ಗೆ ನಾನು ಇನ್ನೊಂದು ಸಲ ಹ್ಯಾಟ್ಸ್ ಆಫ್ ಹೇಳ್ತೀನಿ. ದಿಸ್ ಇಸ್ ವಾಟ್ ಜರ್ನಲಿಸಮ್ ಈಸ್ ಆಲ್ ಅಬೌಟ್. ನೀವು ಸ್ವಾಮೀಜಿಗಳ ಬಾಯಲ್ಲಿ ಯಾವಾಗ ಸಿದ್ದರಾಮಯ್ಯನವರು ದೊಡ್ಡ ಮನಸ್ಸು ಮಾಡಿ DK ಶಿವಕುಮಾರರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಸೆಂಟೆನ್ಸ್ ಬರ್ತಾ ಇದೆ ಅಂದ ಕಡೆ ಕರೆಕ್ಟಾಗಿ ಪ್ಯಾನ್ ಮಾಡ್ತಾರೆ. ರಿಯಾಕ್ಷನ್. ಜರ್ನಲಿಸಮ್ ಮಾತಲ್ಲಿರಲ್ಲ, ಜರ್ನಲಿಸಮ್ ಆ ಮಾತಿನ ಮಧ್ಯದ ಮೌನದಲ್ಲಿರುತ್ತೆ. ಜರ್ನಲಿಸಮ್ ಅಕ್ಷರಗಳಲ್ಲಿರಲ್ಲ, ಆ ಅಕ್ಷರಗಳ ಮಧ್ಯದ ಅರ್ಥದಲ್ಲಿರುತ್ತೆ. ಆ ಕಾರಣದಿಂದ ಆ ಚಂದ್ರಶೇಖರ್ ಸ್ವಾಮೀಜಿ ಹೇಳಿದಾಗ ಸಿದ್ದರಾಮಯ್ಯನವ್ರ ಹತ್ರ ಪ್ಯಾನ್ ಮಾಡ್ತಾರೆ. ಸಿದ್ದರಾಮಯ್ಯನವರ ಬಾಡಿ ಲ್ಯಾಂಗ್ವೇಜನ್ನು ಗಮನಿಸಿದಾಗ ನನಗೆ ತಕ್ಷಣ ಯಡಿಯೂರಪ್ಪ ನೆನಪಿಗೆ ಬಂದುಬಿಟ್ರು. ಹೌದು,
ಅಂದರೆ ಅದು ಮುಖ್ಯಮಂತ್ರಿ ಇರಲಿಲ್ಲ, ಅದು ಮುರುಗೇಶ್ ನಿರಾಣಿಗೋಸ್ಕರ ವಚನಾನಂದ ಶ್ರೀಗಳು ಹರಿಹರದ ಅದು ನವರಾತ್ರಿ ಉತ್ಸವ ಇರಬೇಕು, ಆ ಉತ್ಸವದಲ್ಲಿ ಮಾತನಾಡಿದ ಕ್ಷಣ ಯಡಿಯೂರಪ್ಪನವರು ಅವ್ರಿಗೆ ಸಿಟ್ಟಿಗೆದ್ದು ಬಿಟ್ರು. ಯಡಿಯೂರಪ್ಪನವ್ರು ತಕ್ಷಣ ಸಿಟ್ಟಿಗೆದ್ದು ಬಿಟ್ರು. ಪಕ್ಕದಲ್ಲಿ ಬೊಮ್ಮಾಯಿ ಇದ್ರು, ಬೊಮ್ಮಾಯಿ ಏನೋ ಶಾಂತ ಮಾಡಿ ಕೂಡಿಸಿದ್ರು, ನಂತರ ಕುಳಿತುಕೊಂಡ್ರು. ಆದರೆ ಯಡಿಯೂರಪ್ಪನವ್ರು ಹೇಳಿಬಿಟ್ರು, ಈ ರಾಜಕಾರಣದಲ್ಲಿ ಸ್ವಾಮೀಜಿಗಳಿಗೇನು ಕೆಲಸ ರೀ ಅಂತ. ಸಿದ್ದರಾಮಯ್ಯನವರು ಹಾಗೆ ರಿಯಾಕ್ಟ್ ಮಾಡೋರೇನೋ, ಆದರೆ ಒಕ್ಕಲಿಗ ಕಾರ್ಯಕ್ರಮ, ಒಕ್ಕಲಿಗ ಸ್ವಾಮೀಜಿಗಳ ಮಧ್ಯೆ ಹಾಗೆ ರಿಯಾಕ್ಟ್ ಮಾಡಿದ್ದೇ ಆದಲ್ಲಿ ಅದಕ್ಕೊಂದು ವಿಪರೀತವಾಗಿರ್ತಕ್ಕಂಥ ಅರ್ಥಗಳು ಬರ್ತವೆ. ಆ ಕಾರಣದಿಂದ ಸಿದ್ದರಾಮಯ್ಯನವರು ಕೂಡ ಸಿಟ್ಟು ಬಂದರೂ ಕೂಡ ಅದನ್ನು ಮೌನದಿಂದ ಕುಳಿತುಕೊಂಡಿದ್ರು, ಯಾಕಂದರೆ ಅದರ ರಿಪರ್ಕೇಷನ್ಸ್ಗಳು ಬೇರೆ ಇರ್ತವೆ ಅನ್ನುವ ಕಾರಣಕ್ಕೋಸ್ಕರ. ಆದರೆ ನನಗನ್ನಿಸ್ತಾ ಇದೆ ಅಜಿತ್, ಈ ಬೆಳವಣಿಗೆ ಇವತ್ತೇನು ನಡೆದಿದೆ ಇದು ಸ್ಪಷ್ಟವಾಗಿ ತೋರಿಸುತ್ತೆ ಮುಂದಿನ ಒಂದೂವರೆ ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ಒಂದು ತೆರೆಯ ಮರೆಯ ಏನೊಂದು ಗುದ್ದಾಟ ನಡೀತಾ ಇತ್ತು, ಅದು ನಿಧಾನವಾಗಿ ಫೋರ್ಫ್ರಂಟಿಗೆ ಬರ್ತಾ ಇದೆ. ಹೈಕಮಾಂಡ್ ಎಷ್ಟೇ ಹೇಳಿದರೂ ಕೂಡ KN ರಾಜಣ್ಣ ಸುಮ್ಮನಾಗ್ತಾ ಇಲ್ಲ, ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನನಗನ್ಸುತ್ತೆ ಅದು ಇನ್ನೊಂದು ಸುತ್ತು ನಡಿಬೇಕಾಗತ್ತೆ. ಈಗ ಸುರ್ಜೇವಾಲಾನೋ KC ವೇಣುಗೋಪಾಲೋ ಬಂದು ಸ್ವಲ್ಪ ಮಟ್ಟಿಗೆ ತೇಪೆ ಹಾಕಿ ಸ್ವಲ್ಪ ಇದು ಹೇಗಾಗತ್ತೆ ಅಂದರೆ, ವಿಷಯ ಅಂತರೂ ಇದ್ದೇ ಇದೆ, ಡೆಫಿನೆಟ್ಲಿ ಜಗಳ ಅಂತರೂ ಇದ್ದೇ ಇದೆ. ನೀವು ತೇಪೆ 1 ತಿಂಗಳು ಹಾಕ್ಬೋದು, 2 ತಿಂಗಳು ಹಾಕ್ಬೋದು, 3 ತಿಂಗಳು ಹಾಕ್ಬೋದು, 4. ಈ ವಿಷಯವನ್ನು ಹೇಗೆ ಕಾಂಗ್ರೆಸ್ ಹೈಕಮಾಂಡ್ ಬಗೆಹರಿಸುತ್ತೆ ಅನ್ನೋದು ಭಾಳ ಮುಖ್ಯ. ಅಂದರೆ ಸಮಸ್ಯೆಗಳಂತರೂ ಇವೆ ರೀ, ಈಗ ಗಂಡ ಹೆಂಡ್ತಿಯರ ಮಧ್ಯೆ ಸಮಸ್ಯೆಗಳಂತರೂ ಇವೆ, ಎಷ್ಟು ದಿನ ಅದನ್ನು ಮುಚ್ಚಿಡ್ತೀರಿ? ಹಾಗಾಗಿ ಅದು ಹೊರಗಡೆ ಬಂದೇ ಬರುತ್ತೆ. ಏನು ಅದರ ಒಟ್ಟಾರೆ ಅದರದ್ದು ಸ್ಪೆಸಿಫಿಕೇಷನ್ ಏನು? ಸಿದ್ದರಾಮಯ್ಯನವರನ್ನು ಎಷ್ಟು ದಿನಗಳ ಕಾಲ ಕಾಂಗ್ರೆಸ್ ಹೈಕಮಾಂಡ್ ಮುಂದುವರಿಸುತ್ತೆ? ಸ್ಪೆಸಿಫಿಕೇಶನ್ ಅನ್ನೋದಕ್ಕಿಂತ 14 ತಿಂಗಳ ಹಿಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಗೊಂದಲ ಬಗೆಹರಿಸಿಕೊಳ್ಳೋದಕ್ಕೆ ದೆಹಲಿಗೆ ಹೋದಾಗ ದೆಹಲಿಯಲ್ಲಿ ಏನು ಮಾತುಕತೆ ಆಗಿದೆ? ಅಲ್ಲ, ನೀವು ಈಗ ಆ ಮಾತುಕತೆಗಳ 2 ವರ್ಷನ್ಗಳಿವೆ. ಸಿದ್ದರಾಮಯ್ಯನವರ ಬಣ ಏನು ಹೇಳುತ್ತೆ, ಹಾಗೆ ಯಾವುದೇ ಹೆಂಗೆ ಕೊಡ್ಲಿಕ್ಕಾಗತ್ತೆ ರೀ, ಹಂಗೆ ಹೇಳೋಕ್ಕಾಗಲ್ಲ. DK ಶಿವಕುಮಾರ್ ಬಣ ಏನು ಹೇಳುತ್ತೆ, 2.5 ವರ್ಷ 3 ವರ್ಷ ಅಂತಕ್ಕಂಥದ್ದನ್ನು ಮೇಡಮ್ ಹೇಳಿದ್ದಾರೆ, ಹೀಗಾಗಿ ಐ ಆಮ್ ಹೋಪ್ಫುಲ್ ಅಂತಕ್ಕಂಥದ್ದು. ಈಗ KN ರಾಜಣ್ಣ, ಸತೀಶ್ ಜಾರಕಿಹೊಳಿ, ಜಮೀರ್ ಅಹ್ಮದ್ ಖಾನ್ DCM ಪ್ರಶ್ನೆ ಎತ್ತಿ DK ಶಿವಕುಮಾರನ್ನು KPCC ಅಧ್ಯಕ್ಷ ಸ್ಥಾನದಿಂದ ಕೂಡ ತೆಗಿಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇರೋದೇ. ಮುಂದಿನ 1.5 ವರ್ಷಗಳ ಕಾಲ DK ಶಿವಕುಮಾರ್ KPCC ಅಧ್ಯಕ್ಷರಾಗಿಯೇ ಇದ್ದರೆ he will become very powerful. He will naturally become powerful. ಹೌದು. ಅವರನ್ನು KPCC ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದರೆ ಮಾತ್ರ ಇಕ್ವೇಷನ್ಸ್ಗಳು, ಡೈನಾಮಿಕ್ಸ್ಗಳು ಚೇಂಜ್ ಆಗ್ತವೆ. ಆ ಕಾರಣದಿಂದ ಈ ಪ್ರಯತ್ನ ನಡೆದಿದೆ. DK ಶಿವಕುಮಾರ್ ಇವತ್ತೇನು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ, ಮಾಧ್ಯಮಗಳಿಗೆ ಯಾಕೆ ಹೇಳ್ತೀರಿ, ಹೋಗಿ ದಿಲ್ಲಿ ಹೈಕಮಾಂಡಿಗೆ ಮಾತಾಡಿ ಅಂತ, ಹೋಗಿ ಹೈಕಮಾಂಡ್ ಹೇಳಿ. ಯಾಕಂದರೆ ಹೈಕಮಾಂಡ್ DK ಶಿವಕುಮಾರ್ ಒಂದು ಭರವಸೆಯನ್ನು ಕೊಟ್ಟಿದೆ, ನಾವು ನೀವು ಮಾಡ್ತೀವಿ ಅಂತ. ರಾಜಸ್ಥಾನದ ರೀತಿಯಲ್ಲಿ ಅಶೋಕ್ ಗೆಹ್ಲೋಟ್ ಬಿಟ್ಕೊಡ್ಲಿಲ್ಲ, ಹಾಗೆ ಸಿದ್ದರಾಮಯ್ಯ ಬಿಟ್ಕೊಡಲ್ವಾ? DK ಶಿವಕುಮಾರ್ ಸಚಿನ್ ಪೈಲಟ್ ಅಲ್ಲ ಅಜಿತ್. DK ಶಿವಕುಮಾರ್ ಒಂದು ಡಾಮಿನೆಂಟ್ ಸಮುದಾಯದಿಂದ ಬರ್ತಾರೆ. ಆ್ಯಂಡ್ ನೀವು DK ಶಿವಕುಮಾರರ ವ್ಯಕ್ತಿತ್ವದ ಪೊಲಿಟಿಕಲ್ ಅಧ್ಯಯನ ಮಾಡೋದವ್ರಿಗೆ ಅವ್ರು ಸುಮ್ಮನೆ ಕುಳಿತುಕೊಳ್ತಾರೆ ಅಂತ ನನಗನ್ಸಲ್ಲ. ಇಲ್ಲ ಅಂದರೆ ಪರಮೇಶ್ವರ್, ಮಲ್ಲಿಕಾರ್ಜುನ್ ಖರ್ಗೆ ಹೇಗಿದ್ರು ಹಾಗೆ DK ಶಿವಕುಮಾರ್ ಬೇಡ, ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಡ, ಅನಗತ್ಯ ಗಲಾಟೆಗಳು ಬೇಡ, ಸಿದ್ದರಾಮಯ್ಯ ಮುಂದುವರಿಲಿ ಅನ್ನೋರಲ್ಲ ಅವರು. ನೀವು ದೇವೇಗೌಡರ 94ರ ಈಸ್ ಎ ಗೋಗೆಟರ್ 94ರಲ್ಲಿ ದೇವೇಗೌಡರು ಏನು ಮಾಡಿದರು? 2006ರಲ್ಲಿ ಕುಮಾರಸ್ವಾಮಿ ಏನು ಮಾಡಿದರು? 2025-26ರಲ್ಲಿ DK ಶಿವಕುಮಾರ್ ಮಾಡ್ತಾರೆ. ದ್ಯಾಟ್ ಈಸ್ ಇಂಪಾರ್ಟೆಂಟ್ ಕ್ವಶನ್. ಎಸ್. ದೇವರಾಜ್ ಅವರೇ, ದೇವೇಗೌಡರ ಒತ್ತಾಸೆಯೊಂದಿಗೆ ಸ್ಥಾಪನೆಗೊಂಡಂಥ ಒಕ್ಕಲಿಗ ಪೀಠ ಇದು. ಹೌದು. ಆ ಪೀಠ ಇವತ್ತು DK ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದೆ. ಅಲ್ಲ, ಖಂಡಿತ ಸರ್. ಯಾಕೆಂದರೆ ಬಹುಶಃ ನಾನು ಅಲ್ಲಿಗೆ ಬರೋಕ್ಕಿಂತ ಮೊದಲು 1-2 ವಿಷಯ ಹೇಳ್ಬಿಡ್ತೀನಿ. ಯಾಕೆಂದರೆ ಈ ಒಂದು ಚರ್ಚೆ ವಿಷಯವನ್ನು ಚುನಾವಣೆ ಪೂರ್ವದಿಂದ ಇಲ್ಲಿವರೆಗೂ ಬಹುಶಃ ಒಂದು 15 ಪ್ಯಾನಲ್ ಡಿಸ್ಕಷನ್ಸ್ ನಾವು ಮಾಡಿದ್ದೀವಿ, ಇದೇ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸರ್. ನಾನು ಇವತ್ತು ಲೆಕ್ಕ ಹಾಕ್ತಿದ್ದೆ, ಮಧ್ಯಾಹ್ನ ತಮ್ಮವರು ನನ್ನ ಇನ್ವೈಟ್ ಮಾಡಿದಾಗ ಸರಿಸುಮಾರು 200 ದಿವಸ ಇದ್ರ ಬಗ್ಗೆ ನಮ್ಮ ಮಾಧ್ಯಮಗಳಲ್ಲಿ ಬಂದಿದೆ ಸರ್. ಇದು ಶಾಸಕರು, ಕಾಂಗ್ರೆಸ್ ಪಕ್ಷದ ಶಾಸಕರು, ಸಚಿವರು, ನಂತರ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಮತ್ತು DCMಗಳು ಇದನ್ನು 200 ದಿವಸ ಲೋಕಸಭಾ ಎಲೆಕ್ಷನ್ ಮುಗಿಯೋ ತನಕ ಒಂದು ಕಾಮ ಬಿದ್ದಿರಲಿಲ್ಲ. ಆವಾಗ 15 ದಿವಸ ಮಾತ್ರ ಸರ್. ಹೌದು, 15 ದಿವಸ ಮಾತ್ರ ಬಿತ್ತು. 15 ದಿವಸದಲ್ಲಿ ಬರಲಿಲ್ಲ ಅದು. ಅದ್ರ ನಂತರ ಮತ್ತೆ ಬರುತ್ತೆ. ಅವತ್ತೊಂದು ದಿವಸ ಪ್ಯಾನಲ್ ಡಿಸ್ಕಷನ್ಸ್ ಬಂದಾಗ ನಾವು ಹೇಳಿದ್ವಿ, ಖಂಡಿತವಾಗಿಯೂ ಚುನಾವಣೆ ಆದಮೇಲೆ, ರಾಜ್ಯದ ವಿಧಾನಸಭೆ ಚುನಾವಣೆ ಆದಮೇಲೆ ಇದು ಮತ್ತೆ ಮುನ್ನೆಲೆಗೆ ಬರುತ್ತೆ, ಲೋಕಸಭಾ ಚುನಾವಣೆ ಬರುತ್ತೆ, ಆಮೇಲೆ ಲೋಕಸಭೆ ಚುನಾವಣೆ ಆಯಿತು, ಮತ್ತೆ ಬರುತ್ತೆ ಅಂತಲೂ ಹೇಳಿದ್ವಿ. ನಾವೇನು ಪ್ರೆಡಿಕ್ಟ್ ಮಾಡಿದ್ವಿ ಅದೇ ಸಹ ಸತ್ಯ ಆಗ್ತಿರ್ತಕ್ಕಂಥದ್ದು ಸರ್. ಇವತ್ತು ಏನಾಗ್ತಿದೆ, ಚುನಾವಣೆ ಪೂರ್ವದಲ್ಲಿ ನಡೆದಂಥ ಎಲ್ಲ ವಿದ್ಯಮಾನಗಳು ಸಹ ಇಟ್ ಇಸ್ ಎ ಮಿರರ್ ಇಮೇಜ್ ಥರ ಬರ್ತಾ ಇದೆ, ರಿಫ್ಲೆಕ್ಷನ್ಸ್ ಅಲ್ಲಿ ಬರ್ತಾ ಇದೆ. ಈಗೇನಾಗಿದೆ, ನಮ್ಮ ರಾಜ್ಯದಲ್ಲಿ ಸಂಪೂರ್ಣವಾಗಿ ಗ್ಯಾರಂಟಿಗಳ ಗೊಂದೆಗಳನ್ನು ಸೃಷ್ಟಿ ಮಾಡಿದ ಮೇಲೆ
ಅದನ್ನು ನಿಭಾಯಿಸ್ಲಿಕ್ಕಾಗದೆ ಒದಲಾಡ್ತಿರ್ತಕ್ಕಂಥ ಸರ್ಕಾರ ಇವತ್ತು ಒಂದು ಕಡೆ ಗ್ಯಾರಂಟಿಗಳಿಗೆ ದುಡ್ಡು ಒದಗಿಸ್ಲಿಕ್ಕೋಸ್ಕರ ಜನಸಾಮಾನ್ಯರ ಮೇಲೆ ತೆರಿಗೆಯನ್ನು ಎದ್ದುವ ಆಗ್ತಾ ಇದ್ದಾರೆ. ಬದುಕು ಇವತ್ತು ದಿವಸ ಅಷ್ಟು ಸಂಕಷ್ಟದಲ್ಲಿದೆ ಇವತ್ತು ಬದುಕು. ಒಂದು ಕಡೆ ಬರಗಾಲ ಅಂತಾರೆ, ಇನ್ನೊಂದು ಕಡೆ ಪ್ರವಾಹ ಬರ್ತಿದೆ. ಯಾರೊಬ್ಬರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥವ್ರಿಲ್ಲ. ಬರೀ ಈ ಒಂದು CM DCM ದಂಗಲ್ಗಳು ನೋಡಿಕೊಂಡು 200 ದಿವಸ ನಾವು ಈ ರಾಜ್ಯ ಕಾಲ ಕಳೆದಿದೆ ಹಾಕೊಳ್ಳಿ. ಏನಾಗಬೇಕು ನಮ್ಮ ರಾಜ್ಯದ ಪರಿಸ್ಥಿತಿ? ಇದಕ್ಕೋಸ್ಕರ 136 ಸೀಟ್ ಕಾಂಗ್ರೆಸ್ ಅವ್ರು ಕೊಡಬೇಕಾಗಿತ್ತಾ ನಮ್ಮ ರಾಜ್ಯದ ಜನತೆ? ಇದು ಜನಸಾಮಾನ್ಯರು ಕೇಳ್ತಿರ್ತಕ್ಕಂಥ ಪ್ರಶ್ನೆ, ಮತ್ತು ನಾವು ಸಹ ಕೇಳ್ತಿರ್ತಕ್ಕಂಥ ಪ್ರಶ್ನೆ. ಈ ಕಾರಣಕ್ಕೋಸ್ಕರ ಮಾನ್ಯ DK ಶಿವಕುಮಾರ್ ಅವರಿಗೆ ಪೆನ್ನು ಪೇಪರನ್ನು ಆ ಸಮುದಾಯ ಕೊಡಬೇಕಾಗಿತ್ತಾ? ಸೊ ಸರ್, ಒಂದು ಪ್ರಶ್ನೆ ಇವತ್ತು ಒಂದು ಸಮುದಾಯದವರು ಒಂದು ವೇದಿಕೆಯಲ್ಲಿ ಪ್ರಶ್ನೆ ಮಾಡ್ತಾರೆ. ಅಂದರೆ ತೆರಿಗೆ ಭಾರ ಆಗಿದೆ, ಗ್ಯಾರಂಟಿಗೆ ದುಡ್ಡು ಹೊಂದಕ್ಕಾಗ್ತಿಲ್ಲ ಎಲ್ಲ ಹೇಳುವ ಮೂಲಕ ಏನು ಹಿಂಟ್ ಮಾಡ್ತಾ ಇದ್ದೀರಿ? ಇದೆಲ್ಲ ಬೇಕು ಅಂತ ಅಟೆನ್ಷನ್ ಡೈವರ್ಷನ್ಗೆ ಇತ್ತು ಹೇಳಿಕೆಗಳು ಬರ್ತಾ ಇದೆ ಸರ್. ನನಗೆ ಅದನ್ನು ಸಹ ಬಳಸ್ಕೊಂಡಿದ್ದಾರೆ ಅಂತಂದರೆ ನನಗೇನು ಅದನ್ನು ಅತಿಶಯೋಕ್ತಿ ಅನಿಸಲ್ಲ, ನನಗೆ ಆಶ್ಚರ್ಯ ಅನಿಸಲ್ಲ. ಯಾಕಂದರೆ ಈ ಮಟ್ಟಿಗೆ ಪರಾಕಾಷ್ಠೆಯನ್ನು ಮುಟ್ಟಿರ್ತಕ್ಕಂಥದ್ದು ನಿಜಕ್ಕೂ ರಾಜ್ಯದ ದುರ್ದೈವ ಇದು. ಇವತ್ತು ನಾವು ಚರ್ಚೆ ಮಾಡಬೇಕಾಗಿರೋದೇನು? ಪ್ರವಾಹದ ಬಗ್ಗೆ ಇವತ್ತು ಚರ್ಚೆ ಮಾಡಬೇಕು. ಇವತ್ತು ಸರ್ ಸೌತ್ ಕೆನರಾ ಇವತ್ತು ಸಂಪೂರ್ಣವಾಗಿ ಮುಳುಗೋಗ್ತಾ ಇದೆ. ಮಲೆನಾಡಲ್ಲಿ ಮಳೆ ಬರ್ತಾ ಇದೆ. ಇವತ್ತು ಏನಾಗಬೇಕು ಸರ್? ರೈತರಿಗೆ ನಿನ್ನೆ ತಾನೇ ಇವರು ಹಾಲಿನ ದರವನ್ನು ಹೆಚ್ಚಿಗೆ ಮಾಡಿದ್ರಿ. ನೀವು 900ರಿಂದ 1000 ಕೋಟಿವರೆಗೂ ಏನು ಇವತ್ತಿನ ದಿವಸ ಪಶುಸಂಗೋಪನೆಯನ್ನು ಮಾಡ್ತಿರ್ತಕ್ಕಂಥ ರೈತರುಗಳಿಗೆ ನಮಗೆ ಬೆಂಬಲ ಇದನ್ನು ಕೊಟ್ಟೇ ಇಲ್ಲ. ಇವತ್ತಿನವರೆಗೂ 900 ರೂಪಾಯಿ ಕೊಟ್ಟಿದ್ದಿಲ್ಲ. ಮತ್ತೆ ಏನು ಮಾತಾಡ್ತಿದ್ರಿ ನೀವು? ಏನು ಹೇಳಿದ್ರಿ ನೀವು? ಚುನಾವಣೆ ಪೂರ್ವದಲ್ಲಿ ಹೇಳಿದಂಥದ್ದೇನು? ಚುನಾವಣೆ ಆದಮೇಲೆ 136 ಸೀಟನ್ನು ತಗೊಂಡಿರ್ತಕ್ಕಂಥ ಜನ ನೀವು ಅಧಿಕಾರದಲ್ಲಿ ಕುಳಿತುಕೊಂಡು ರಾಜ್ಯಕ್ಕೆ ಕೊಡ್ತಿರ್ತಕ್ಕಂಥ ಸಂದೇಶ ಏನು ನೀವು? ಹಾಗಾದ್ರೆ ಸರ್, ನೀವು ಯಾರನ್ನಾರು ಮಾಡ್ಕೊಟ್ರಿ CMನ? ನೀವು ಒಂದ್ಸಲ ಸನ್ಮಾನ್ಯ ರವೀಂದ್ರ ರಶ್ಮಿ ಅವ್ರು ಹೇಳಿದ್ರು, ಯಾವುದೋ ಒಂದು ತೆಲುಗು ಸಿನಿಮಾದನ್ನು ಇದೇ ಒಂದು ಪ್ಯಾನಲ್ ಡಿಸ್ಕಷನ್ ಕೋಟ್ ಮಾಡಿದ್ರು, ಇರ್ತಕ್ಕಂಥವ್ರನ್ನ ಎಲ್ಲರೂ DCM ಮಾಡ್ಕೊಡಿ. ನಮ್ಗೇನಾಗಬೇಕಾಗಿದೆ? ನಮ್ಮ ರಾಜ್ಯಕ್ಕೆ ಒಳ್ಳೆ ಸರ್ಕಾರ ಕೊಡ್ರಿ. ನೀವು ಹೇಳಿರ್ತಕ್ಕಂಥ ಮಾತನ್ನು ಉಳಿಸ್ಕೊಡ್ರಿ. ನೀವು ಏನು ಮೊನ್ನೆ ಸಿದ್ದರಾಮಯ್ಯ ಅವ್ರು ಹೇಳಿದ್ರು, ಇಲ್ಲ ಗ್ಯಾಸ್ ಬೆಲೆ ಇಳಿಸ್ತೀವಿ, ಪೆಟ್ರೋಲ್ ಬೆಲೆ ಇಳಿಸ್ತೀವಿ, ಡೀಸೆಲ್ ಬೆಲೆ ಇಳಿಸ್ತೀವಿ ಅಂತಂದ್ರು. ಇಳಿಸಿದ್ರಾ? ಈಗ ರೈತರ ಒತ್ತಾಯಕ್ಕೋಸ್ಕರ ರೈತರು ತುಂಬ ಒತ್ತಡ ಇದೆ, ಅದಕ್ಕೋಸ್ಕರ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ದೀವಿ ಅಂತಿದ್ರು. ಮಾಡಿರ್ತಕ್ಕಂಥ ಜಾಸ್ತಿ ಬೆಲೆಯಲ್ಲಿ ರೈತರಿಗೆ ಎಷ್ಟು ಕೊಟ್ಟಿದ್ರಿ ಅಂತ ಹೇಳಿದ್ರಾ? ಇಲ್ಲಿವರೆಗೂ ಹೇಳಿದ್ರ ನೀವು? ಮತ್ತು ರೈತರು 900ರಿಂದ 1000 ಜನ ಸತ್ಯಾರೆ, ನೀವು ಅವ್ರಿಗೇನು ಮಾಡಿದಿರಿ? ನೀವು ಅವ್ರಿಗೂ ಪರಿಹಾರ ಎಲ್ಲರಿಗೂ ಕೊಟ್ಟಿದ್ದೀರಾ? ನಿಮ್ಮ ಗ್ಯಾರಂಟಿಗಳಿಗೋಸ್ಕರ ರಾಜ್ಯದ ಖಜಾನೆಯನ್ನು ಬರ್ಬಾದ್ ಮಾಡಿದಿರಿ. ಭ್ರಷ್ಟಾಚಾರದ ಬಗ್ಗೆ ಅಷ್ಟು ದೊಡ್ಡ ಕೂಗನ್ನು ಹಾಕಿದ್ರಲ್ಲ ನೀವು. ನಿಮ್ಮದೇ ಕಣ್ಣು ನಿಮ್ಮ ಪರ್ವ್ಯೂನಲ್ಲಿ ಎಷ್ಟೊಂದು ಭ್ರಷ್ಟಾಚಾರ ನಡೀತಿದೆ. ನೇರವಾಗಿ ಸರ್, ರಾಜ್ಯದ ಇತಿಹಾಸದಲ್ಲಿ ಇದೆ ಪ್ರಪ್ರಥಮ ಬಾರಿಗೆ ನೇರವಾಗಿ ಖಜಾನೆಯಿಂದ ಇವತ್ತಿನ ದಿವಸ ಖಾಸಗಿಯವ್ರಿಗೆ ಹೋಗಿರ್ತಕ್ಕಂಥ ದುಡ್ಡು ಇತಿಹಾಸದಲ್ಲಿ ಎಂದೂ ನಾವು ನೋಡಿಲ್ಲ ಈ ಘಟನೆಯನ್ನು. ಆದರೂ ಸಹ ಸರ್ಕಾರ ಇವತ್ತು ಪಾರದರ್ಶಕತೆ ಬಗ್ಗೆ ಮಾತನಾಡ್ತಾವ್ರೆ, ಭ್ರಷ್ಟಾಚಾರದ ಬಗ್ಗೆ ಕೂಗೆತ್ತಿ ಅಧಿಕಾರವನ್ನು ಗಳಿಸ್ತಂಥ ಜನ ಇವರು. ಉತ್ತರದಾಯಿತ್ವ ಇಲ್ವ ಇವರಿಗೆ? 1.25 ವರ್ಷ ಆಯ್ತು ಬಂತಂತಲ್ಲ ಸರ್ಕಾರ. ನಾವು ಪ್ರಾರಂಭದಲ್ಲಿ ಅಂದರೆ JDSನ ಅಧಿಕೃತ ಸ್ಟ್ಯಾಂಡ್ ಏನು ಸರ್? ಈ DCM CM ಬದಲಾವಣೆ ಮಾತನಾಡೋದನ್ನ ಬಿಡಿ, ಆಡಳಿತದ ಕಡೆ ಗಮನ ಕೊಡಿ ಅನ್ನೋದಾ ನಿಮ್ಮ ಸ್ಟ್ಯಾಂಡ್? ಸರ್, ನಮಗೆ ಉದ್ದೇಶ ನಾವು ಕೇಳ್ತಕ್ಕಂಥದ್ದು ಇಷ್ಟೇ. ನೀವು 136 ಜನಗಳನ್ನ ನೀವು ಜನ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ರಾಜ್ಯಕ್ಕೆ ಒಳ್ಳೆ ಆಡಳಿತವನ್ನು ಕೊಡಿ, ಸುಭದ್ರವಾದ ಸರ್ಕಾರವನ್ನು ಕೊಡಿ. ನಿಮ್ಮ ನಾಟಕಗಳನ್ನ, ನಿಮ್ಮ ದಂಗಲ್ಗಳನ್ನ ನೋಡಕ್ಕೆ ನಾವು ತಯಾರಿಲ್ಲ. ನಮಗದು ಬೇಕಾಗಿದ್ದಿಲ್ಲ. ದಯವಿಟ್ಟು ನಾವು ಎತ್ತಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ, ಜನಸಾಮಾನ್ಯರ ಮೇಲೆ ನಿಮ್ಮ ಗ್ಯಾರಂಟಿಗಳಿಗೋಸ್ಕರ ಮಾಡಿರ್ತಕ್ಕಂಥ ಬೆಲೆ ಏರಿಕೆಯನ್ನು ನಿಲ್ಲಿಸೋದನ್ನು ಫಸ್ಟ್ ನಿಲ್ಲಿಸಿ. ಇದು ನಮ್ಮ ಒತ್ತಾಯಗಳು ಸರ್. ಈಗ ಇಷ್ಟೆಲ್ಲ ನಾವು ಮಾತನಾಡಿದ್ವಲ್ಲ, ಇವರಿಬ್ಬರು ಮಧ್ಯೆ ಸಮುದಾಯಗಳನ್ನ ಹೆಂಗೆ ಬಳಸ್ಕೋತಾವ್ರೆ ಅನ್ನೋದಕ್ಕೆ ಆ ರೀತಿ ಭಾವನೆ ಜನಗಳಲ್ಲಿ ಬರ್ತಾ ಇದೆ. ಸನ್ಮಾನ್ಯ DK ಶಿವಕುಮಾರ್ ಅವರು ಸಹ ಅವತ್ತು 136 ಗೆದ್ದಿತ್ತು, ಮುಖ್ಯಮಂತ್ರಿ ಯಾರು ಅಂತ ತೀರ್ಮಾನ ಆಗಿರಲಿಲ್ಲ. ಆ ಒಂದು ವಾರದ 15 ದಿವಸದ ಅವಧಿ, 12 ದಿವಸದ ಅವಧಿಯಲ್ಲಿ ಒಬ್ಬ ಸ್ವಾಮೀಜಿಯವರು ಮಾನ್ಯ ಸಿದ್ದರಾಮಯ್ಯವ್ರ ಪರವಾಗಿ ಮಾತನಾಡ್ತಾರೆ. ಹೌದು, DK ಶಿವಕುಮಾರ್ ಮೇಲೆ ಇಷ್ಟೊಂದು ಭ್ರಷ್ಟಾಚಾರದ ಕೇಸ್ ಇದೆ, CBI ಕೇಸ್ ಇದೆ, ಅವ್ರು ಮಾಡೋ ಅಗತ್ಯ ಇಲ್ಲ, ಮಾನ್ಯ ಸಿದ್ದರಾಮಯ್ಯವ್ರು ಮಾಡಿ ಅಂತ. ಇವತ್ತು ಹೇಳ್ತಾರೆ ಇನ್ನೊಬ್ರು ಮಾಡ್ತಿದ್ದಾರೆ. ಇವತ್ತು ಎಲ್ಲಿಗೆ ಹೋಗುತ್ತೆ ರಾಜಕಾರಣ? ಅಲ್ಲಿಗೆ ಯಾರು ರಾಜಕಾರಣವನ್ನು ನಿರ್ಣಯ ಮಾಡಬೇಕಾದ್ರೆ? ಅಲ್ಲಿಗೆ ಯಾರು ತೀರ್ಮಾನ ಮಾಡಬೇಕಾದ್ರೆ? ಅಲ್ಲಿಗೆ ಜನ ಕೊಟ್ಟಿರ್ತಕ್ಕಂಥ ಆದೇಶ ಯಾವ ಕಾರಣಕ್ಕೋಸ್ಕರ ಕೊಟ್ಟಿದ್ದಾರೆ? ಯಾವುದಕ್ಕೋಸ್ಕರ ಕೊಟ್ಟಿದ್ದಾರೆ? ಪ್ರಶ್ನೆ ಇದಲ್ವಾ ಸರ್ ಇವತ್ತು ನಮ್ಗೆ ಚರ್ಚೆ ಆಗಬೇಕಾಗಿರ್ತಕ್ಕಂಥ? ಸರ್, 1.25 ವರ್ಷ ಆದರೂ ಸಹ ಜನಗಳ ಸಮಸ್ಯೆನ ನಾವು ಇವತ್ತು 200 ದಿವಸ ಚರ್ಚೆ ಮಾಡೋಕ್ಕಾಗಿಲ್ಲ ಅಂದರೆ ಯಾವ ಪರಿಸ್ಥಿತಿ ಇದೆ ಲೆಕ್ಕ ಹಾಕೊಳ್ಳಿ. ಮತ್ತೆ ಹೇಗೆ ಮಾಡಬೇಕು? ಐ ಕುಡ್ ಅಂಡರ್ಸ್ಟ್ಯಾಂಡ್. ಎಸ್, ಅಶ್ವಥ್ ನಾರಾಯಣ್. ಅಜಿತ್, ಇಲ್ಲಿ ಸ್ವಾಮೀಜಿಯರು ಇವತ್ತು ಮಾತಾಡಿದ್ದಾರೆ. ಆದರೆ ಇದಕ್ಕೆ ಪೂರಕವಾಗಿ ಮುಂಚೆ ಸಾಕಷ್ಟು ವಿಷಯಗಳು DCM ಬಗ್ಗೆ ಭಾಳ ಚರ್ಚೆ ಇದೆ. ನನಗೆ ಇದ್ರ ಬಗ್ಗೆ R ಅಶೋಕ್ ಅವರ ಏನು ಸ್ಟೇಟ್ಮೆಂಟೇ ಆಶ್ಚರ್ಯ ಅಂತಪ್ಪ. ಸಿದ್ದರಾಮಯ್ಯನವರು ಧರ್ಮ ಬೀರು ಆಗಿದ್ದರೆ ರಾಜಕಾರಣದಿಂದ ನಾವು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಬೇಕು. ಏನರ್ಥ? ಧರ್ಮ ಬೀರು ಆಗಿದ್ದರೆ, ಧರ್ಮ ಫಾಲೋ ಮಾಡೋರಾದರೆ ಸ್ವಾಮೀಜಿಗಳ ಮಾತನ್ನು ಪಾಲನೆ ಮಾಡಬೇಕು ಅಂತ. ಪ್ರಶಾಂತ್ ನಾಥರು ಮಾತಾಡ್ತಾ ಕೊನೆಯಲ್ಲಿ ವಿಶ್ಲೇಷಣೆ ಮಾಡೋಕೆ ಒಂದು ವರ್ಡ್ ಹೇಳೋದು. DCM DK ಶಿವಕುಮಾರ್ ಅವರು KPCC ಪ್ರೆಸಿಡೆಂಟ್ ಇದ್ದಾರೆ, ಆರ್ಗನೈಸೇಷನು ಹಿಡಿತದಲ್ಲಿದ್ದಾರೆ ಅನ್ನೋದು. ಇದು ಸಿದ್ದರಾಮಯ್ಯನವ್ರಿಗೆ ಅವ್ರನ್ನ DCM ಆಗಿ ಮುಂದುವರಿಸ್ಬೇಕಾ ಅಥವಾ KPCCಯಿಂದ ತೆಗಿಬೇಕು ಅನ್ನೋತಕ್ಕಂಥದ್ದು ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥ ಸ್ಪಷ್ಟ.
ಇದಕ್ಕೋಸ್ಕರ ರಾಜಣ್ಣ ಮಾತಾಡ್ತಾರೆ, ಜಾರಕಿಹೊಳಿ ಮಾತಾಡ್ತಾರೆ, ಇನ್ನೊಬ್ಬರು ಮಾತಾಡ್ತಾರೆ, DCM ಮುಂದುವರಿಬೇಕು ಅಂದರೆ KPCCಗೆ ರಾಜೀನಾಮೆ ಕೊಡಲಿ ಅನ್ನತಕ್ಕಂಥದ್ದು. ಇದು ಸಿದ್ದರಾಮಯ್ಯನವ್ರದ್ದು ಒಂದು ಸ್ಟ್ರಾಟಜಿ, ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಪಾರ್ಲಿಮೆಂಟ್ ಚುನಾವಣೆವರೆಗೂ ಸುಮ್ಮನೆ ಇರು, ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಈ 3 ಮುಖ್ಯಮಂತ್ರಿಗಳು 4 ಮುಖ್ಯಮಂತ್ರಿಗಳು, ಸಮುದಾಯಕ್ಕೊಬ್ಬ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಅಂತೇಳಿ ಚರ್ಚೆ ಪ್ರಾರಂಭ ಆಯಿತು. ಇದ್ರ ಜೊತೆಯಲ್ಲಿ ದೇವರಾಜ್ ಅವರು ಹೇಳ್ದಂಗೆ ಇವತ್ತು ಸರ್ಕಾರ ಎಲ್ಲ ಒಂದು ಕಡೆ ದಿವಾಳಿ ಅಂತ ಏನು ಹೇಳ್ತಾರೆ, ದಿವಾಳಿ ಅಂಚಿನಲ್ಲಿ ಸರ್ಕಾರ ಇದೆ. ನೋಡಿ, ನೀವು ದಿನನಿತ್ಯ ಒಂದಲ್ಲ ಒಂದು, ಇವಾಗ ನಿನ್ನೆ ಇವತ್ತು ಪ್ರಜಾವಾಣಿ, ಕನ್ನಡಪ್ರಭ ಯಾವುದೇ ಪತ್ರಿಕೆ ತೆಗೀರಿ, ದುಡ್ಡಿಲ್ಲ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ದುಡ್ಡಿಲ್ಲ ಅಂತ ಬಂದು, 3 ತಿಂಗಳು ಅನ್ನಭಾಗ್ಯದ್ದು ದುಡ್ಡು ಕೊಟ್ಟಿರಲಿಲ್ಲ ಅಂತೇಳಿ ಬಂದು, ಇವತ್ತು ಕಾರ್ಮಿಕ ಕಲ್ಯಾಣ ಇಲಾಖೆಯಲ್ಲಿ ನಾಗಪ್ರಸನ್ನ ಅವ್ರ ಜಡ್ಜ್ಮೆಂಟಲ್ಲಿ ಕಾರ್ಮಿಕ ಕಲ್ಯಾಣ ಇಲಾಖೆಗೆ ಚಿಮಾರಿ ಹಾಕಿದ್ದಾರೆ. ಇವತ್ತು ಏನಾಗಿದೆ, ಸರ್ಕಾರದಲ್ಲಿ ಅಷ್ಟು ಹೀನಾಯ ಪರಿಸ್ಥಿತಿಯಲ್ಲಿ ಫೈನಾನ್ಷಿಯಲ್ ಪೊಸಿಷನ್ ತುಂಬ ವರ್ಸ್ಟ್ ಕಂಡೀಷನಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಇದನ್ನೆಲ್ಲ ಪ್ಯಾಚಪ್ ಮಾಡಬೇಕು, ಇದನ್ನೆಲ್ಲ ಮರೆಮಾಚಬೇಕು. ಯಾವುದೋ ಒಂದು ವಿಷಯವನ್ನು ಮುನ್ನೆಲೆ ಬಿಡ್ತಾರೆ, ಅದನ್ನು ಒಂದು 3 ದಿನಗಳ ಕಾಲ ಚರ್ಚೆ ಮಾಡ್ತಾರೆ. ಇದಾಗ್ತಾ ಇರ್ತಕ್ಕಂಥದ್ದು. ಈಗ ಒಂದೇನಾಗಿದೆ, ಬೆಂಗಳೂರು ಗ್ರಾಮಾಂತರ ಸೋತಿದ್ದಾರೆ, DK ಶಿವಕುಮಾರ್ ತಲೆದಂಡ ಹಾಕಬೇಕು. ಮೈಸೂರಲ್ಲಿ ಸಿದ್ದರಾಮಯ್ಯ ಸೋತಿರೋ ಚಾಮರಾಜನಗರ ಗೆಲ್ಲಿಸಿದ್ದೀನಿ ಅನ್ನತಕ್ಕಂಥದ್ದು ಅವ್ರಿಗೊಂದು ಸೇಫ್ ಗಾರ್ಡ್ ಇದೆ. ಅಲ್ಲಿ ನಾನು ಮೈಸೂರಲ್ಲಿ ಸೋತಿರ್ಬೋದ್ರಿ, ಚಾಮರಾಜನಗರ ಗೆಲ್ಸ್ಕೊಂಬಂದಿದ್ದೀನಿ ಅಂತ ಹೇಳೋದಕ್ಕೆ. ಅಲ್ಲಿ ರಮೇಶ್ ಜಾರಕಿಹೊಳಿ, ನೀವು ಬೆಳಗಾಂ ಸೋತಿದ್ದೀರ, ನಾನು ಚಿಕ್ಕೋಡಿ ಗೆದ್ದು ಬಂದಿದ್ದೀನಿ ಅಂತ ಸತೀಶ್ ಜಾರಕಿಹೊಳಿ ಮಾತಾಡ್ತಾರೆ. ಇವೆಲ್ಲವೂ ಸಹ ರಾಜಣ್ಣವ್ರ ಕಡೆಯಿಂದ ಮಾತಾಡಿಸೋದು, ಸತೀಶ್ ಜಾರಕಿಹೊಳಿ ಕಡೆಯಿಂದ ಮಾತಾಡಿಸೋದು. ರಾಜಣ್ಣ ಹೇಳೋರಲ್ಲ, ನಾನು ಮಂತ್ರಿ ರಾಜೀನಾಮೆ ಕೊಡ್ತೀನಿ, KPCC ನಾನು ಪ್ರೆಸಿಡೆಂಟ್ ಮಾಡಿ ಅಂತ ಹೇಳಿದ್ರೆ, ಇದು ರಾಜಣ್ಣವ್ರ ವಯಸ್ಸಾ ಸಿದ್ದರಾಮಯ್ಯವ್ರ ವಯಸ್ಸಾ? ಸಿದ್ದರಾಮಯ್ಯನ ಸ್ಪೋಕ್ಸ್ ಪರ್ಸನ್ನಾಗಿ ರಾಜಣ್ಣ ಮಾತಾಡ್ತಾರೆ, ಜಾರಕಿಹೊಳಿ ಮಾತಾಡ್ತಾರೆ. ಇದು ಅಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಸಮಸ್ಯೆ. ನಾನು ದಿನೇಶ್ ಗುಂಡೂರಾವ್ ಮಂತ್ರಿ KPCC ಅಧ್ಯಕ್ಷ ಆಗಿದ್ದಾಗ ಆ ಪಾರ್ಟಿ ಪೊಸಿಷನ್ ಏನು, ಕಾಂಗ್ರೆಸ್ಸಿನ ಕಚೇರಿಯಲ್ಲಿ ಸಂಬಳ ಕೊಡಲಿಕ್ಕೆ ಅವ್ರ ಪರಿಸ್ಥಿತಿ ಏನಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ. DK ಶಿವಕುಮಾರ್ ಪಾರ್ಟಿ ಪ್ರೆಸಿಡೆಂಟ್ ಆದಮೇಲೆ ಸರ್ಕಾರದ ಹಿಡಿತ ಅನ್ನೋದಕ್ಕಿಂತಲೂ ಪಕ್ಷದಲ್ಲಿ ಹಿಡಿತ ಜೋರಾಗಿದೆ ಅನ್ನತಕ್ಕಂಥದ್ದು ಸಿದ್ದರಾಮಯ್ಯವ್ರಿಗೆ ಗೊತ್ತಿದೆ. ನಾಳೆ KPCC ಈ ವಿಚಾರಗಳು ದೆಹಲಿ ಹೈಕಮಾಂಡ್ಗೆ ಹೋದ್ರೆ ಏನಾಗ್ಬೋದು, CM ಆಗಬೇಕಾ ಬಿಡಬೇಕಾ ಅನ್ನೋತಕ್ಕಂಥ ಆ್ಯಸ್ ಎ ಪ್ರೆಸಿಡೆಂಟಾಗಿ ಇತ್ಕೊಂಡು DCMಗೆ ಇತ್ಕೊಂಡು ಈ ವಿಚಾರ ದೆಹಲಿ ವಲಯದಲ್ಲಿ ಚರ್ಚೆಗೆ ಬಂದಾಗ ಅದೇ KPCC ಪ್ರೆಸಿಡೆಂಟಾಗಿ ಹಿಡ್ತಾ ಇರುತ್ತೆ ಅನ್ನತಕ್ಕಂಥದ್ದು, ಅದನ್ನು ತೆಗಿಬೇಕು ಅನ್ನೋಂಥದ್ದು ಸಿದ್ದರಾಮಯ್ಯವರು ಮನಸ್ಸಲ್ಲಿ ಇರ್ತಕ್ಕಂಥದ್ದು. ಅದನ್ನು DK ಶಿವಕುಮಾರ್ ವಿರುದ್ಧವಾಗಿ ರಾಜಣ್ಣವ್ರ ಬಾಯಿನಲ್ಲೋ ಇನ್ನೊಬ್ಬರು ಬಾಯಿನಲ್ಲೋ ಮಾತಾಡಿಸ್ತಾರೆ. ಗೊತ್ತಿರ್ತಕ್ಕಂಥ ಸ್ವಾಮೀಜಿಯವರು ಇದೇನಾರು ಆಗುತ್ತಾ ಮುಂದೆ, ಬರೀ ಹೇಳಿಕೆಗಳಿಗೆ ಸೀಮಿತ ಆಗುತ್ತಾ ನಿಮ್ಮ ಪ್ರಕಾರ? ಇದೇನಾರು ಆಗುತ್ತಾ ಮುಂದೆ, ಮುಖ್ಯಮಂತ್ರಿ ಬದಲಾವಣೆ ತನಕ ಹೋಗುತ್ತಾ ಅಥವಾ ಬರೀ ಹೇಳಿಕೆಗಳಿಗೆ ಸೀಮಿತ ಆಗುತ್ತೆ? ಸ್ವಾಮೀಜಿಯವರು ಹೇಳಿ ನೋಡಿ, ಈ ಥರದ ಸ್ವಾಮೀಜಿಗಳು ಸಭೆಗಳಲ್ಲಿ ಯಡಿಯೂರಪ್ಪನ ಇದ್ದಾಗ ಹೇಳಿರ್ತಕ್ಕಂಥದ್ದು, ಕುರುಬ ಸಮುದಾಯದ ಸ್ವಾಮೀಜಿಗಳು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಬೇಕು ಅನ್ನತಕ್ಕಂಥದ್ದು, ಕೆಲವರು ಪರಮೇಶ್ವರರು ಮುಖ್ಯಮಂತ್ರಿ ಮಾಡಬೇಕು ಅನ್ನತಕ್ಕಂಥದ್ದು ಕೆಲವರೆಲ್ಲ ಮಾತಾಡಿದರು. ಸ್ವಾಮೀಜಿಗಳು ತಮ್ಮ ಇದಕ್ಕೆ ತಕ್ಕಂತೆ ಅವರು ಹೇಳ್ತಾರೆ, ತಮ್ಮ ಸಮುದಾಯದವರಿಗೆ ಒಂದು ಅವಕಾಶ ಕೊಡಿ ಅನ್ನತಕ್ಕಂಥದ್ದು ಹೇಳುವಂಥದ್ದು ಸಹಜ. ಆದರೆ ಇದಕ್ಕೆ ಕಾರಣ ಏನು ಅನ್ನೋದು ಈ ಹಿಂದೆ 1 ವಾರಗಳ ಕಾಲ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಆಗಿರ್ತಕ್ಕಂಥ ಚರ್ಚೆ ವಿಷಯ ಇದೆಯಲ್ಲ, ಅದರ ಮೇಲೆ ಬರುವಂಥ ವಿಚಾರಗಳು ಇವೆಲ್ಲವು. ಬರ್ತೀನಿ, ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.